antivirus. Yeah, ignore. Ignore. Portion. Ready? Just close. Just give an escape. Sorry? Escape. This is PPT. Yeah. Good evening, ಎಲ್ರಿಗೂ ನಮಸ್ಕಾರ. Welcome to this session where we will be talking about essay. So in this session, we are going to deal with ಈ ಪ್ರಬಂಧ ಎಸ್ಸೆ ಏನಂತಾರೆ ಅದನ್ನು ಹೇಗೆ ನೀವು ಅಪ್ರೋಚ್ ಮಾಡಬೇಕು ಅಂತ. ಫಸ್ಟ್ ಆಫ್ ಆಲ್, ದಿಸ್ ಇಸ್ ದ ಫಸ್ಟ್ ಪೇಪರ್ ದಟ್ ಯು ವಿಲ್ ರೈಟ್ ಇನ್ ಯುವರ್ ಮೇನ್ಸ್ ಎಕ್ಸಾಮ್. ಸೊ ಎಸ್ಸೆಯಿಂದನೇ ನಿಮ್ಮ ಮೇನ್ಸ್ ಸ್ಟಾರ್ಟ್ ಆಗುತ್ತೆ, ಆಯಿತಾ? ಸೊ ಅದಕ್ಕೋಸ್ಕರ ಈ ಪೇಪರ್ನ ಹೇಗೆ ಅಪ್ರೋಚ್ ಮಾಡಬೇಕು, ಯಾಕಂದರೆ 250 ಮಾರ್ಕ್ಸ್ ಇರುತ್ತೆ. ಅದರಲ್ಲಿ ನೀವು 2 ಎಸ್ಸೆ ಬರೀಬೇಕಾಗುತ್ತೆ, 125 ಮಾರ್ಕ್ಸ್ ಈಚ್. ಸೊ ಅದನ್ನು ಹೇಗೆ ಅಪ್ರೋಚ್ ಮಾಡಬೇಕು ಅಂತ ಇವತ್ತಿನ ಸೆಷನಲ್ಲಿ ವಿ ವಿಲ್ ಡಿಸ್ಕಸ್. ಬಿಫೋರ್ ವಿ ಸ್ಟಾರ್ಟ್ ನಾನು ನಿಮಗೆ ಜನರಲ್ ಆಗಿ ಎಸ್ಸೆ ಅಂದರೆ ಏನು ಅಂತ ಹೇಳ್ತೀನಿ. ಏನು ಎಸ್ಸೆ, ಪ್ರಬಂಧ ಅಂತಾರಲ್ಲ, ಸೊ ವಾಟ್ ಎಕ್ಸಾಕ್ಟ್ಲಿ ಈಸ್ ದ್ಯಾಟ್, ಫಸ್ಟ್ ಅದನ್ನು ಡಿಸ್ಕಸ್ ಮಾಡೋಣ. ಎಸ್ಸೆ ಅಂದರೆ ವಿಲ್ ಟೇಕ್ ಒಂದು ಸಿಂಪಲ್ ಟಾಪಿಕ್. ಇದು ಎಕ್ಸಾಮಲ್ಲಿ ಈ ಥರ ಕೇಳಲ್ಲ, ಬಟ್ ಒಂದು ಸಿಂಪಲ್ ಟಾಪಿಕ್ ತೊಗೊಳ್ಳೋಣ. ಗ್ಲೋಬಲ್ ವಾರ್ಮಿಂಗ್ ತೊಗೊಳ್ಳೋಣ. It's a very important topic given in the fact that Earth is moving from global warming to global boiling ಅಂತ ಕೇಳ್ಬೋದು ರಿಲೇಟೆಡ್ ಒನ್ಸ್ KAS Mains ಅಲ್ಲಿ. ಬಟ್ ಈ ಗ್ಲೋಬಲ್ ವಾರ್ಮಿಂಗಿಗೆ ದೇರ್ ಆರ್ ವೇರಿಯಸ್ ಡೈಮೆನ್ಷನ್ಸ್ ದಟ್ ಯು ಕ್ಯಾನ್ ರೈಟ್. ಅಂದರೆ ಅದು ಗ್ಲೋಬಲ್ ವಾರ್ಮಿಂಗ್ ಅಂದರೆ ಏನು, ಅದು ಯಾಕಾಗುತ್ತೆ, ಅದರಿಂದ ಏನು ಇಂಪ್ಯಾಕ್ಟ್ ಇರುತ್ತೆ, ಅದನ್ನು ಹೇಗೆ ತಡಿಬೋದು. Like global warming, its causes, its consequences, how do we prevent that, various manifestations of global warming in the world, in the country, in the state. ಆ ಥರ ವೇರಿಯಸ್ ಡೈಮೆನ್ಷನ್ಸ್ ಬರುತ್ತೆ. ಸೊ ಈ ಡೈಮೆನ್ಷನ್ಸ್ನ ಹೋಲಿಸ್ಟಿಕ್ ಆಗಿ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಇಂದ ಬರೆಯೋದನ್ನು ಎಸ್ಸೆ ಅಂತಾರೆ. ರಿಮೆಂಬರ್ ಹಿಯರ್, ನಿಮ್ಮ ಪಾಯಿಂಟ್ ಆಫ್ ವ್ಯೂ, ದ ಆಥರ್ಸ್ ಪಾಯಿಂಟ್ ಆಫ್ ವ್ಯೂ, ಇಟ್ ಶುಡ್ ಬಿ ರಿಟನ್. ಕಮಿಂಗ್ ಟು ದ ಎಸ್ಸೇಸ್ ಅಲ್ವಾ, ಪ್ರಯರ್ ಟು 2021 4 ಟಾಪಿಕ್ ಕೊಡ್ತಾ ಇದ್ರು ಒಂದು ಸೆಕ್ಷನಲ್ಲಿ. ಸೆಕ್ಷನ್ ಎ ಅಲ್ಲಿ 4 ಟಾಪಿಕ್ಕು ನ್ಯಾಷನಲ್ ಅಫೇರ್ಸ್ ಬಗ್ಗೆ, ನ್ಯಾಷನಲ್ ಇಂಪಾರ್ಟೆನ್ಸ್ ಟಾಪಿಕ್ಸ್ ಬಗ್ಗೆ 4 ಕೊಡ್ತಾ ಇದ್ರು. ಸೆಕ್ಷನ್ ಬಿ ಅಲ್ಲಿ ಸ್ಟೇಟ್ ರಿಲೇಟೆಡ್ ಟಾಪಿಕ್ಸ್ ಬಗ್ಗೆ 4 ಕೊಡ್ತಾ ಇದ್ರು. ಅದರಲ್ಲಿ ಒಂದು ಚೂಸ್ ಮಾಡಿಬಿಟ್ಟು ನೀವು ಎಸ್ಸೆ ಬರೀಬೇಕಾಗಿತ್ತು 125 ಮಾರ್ಕ್ಸಿಗೆ. ಆದರೆ 2021 ಮೇನ್ಸಲ್ಲಿ ಏನು ಮಾಡಿದ್ದಾರೆ ಅಂದರೆ, ದೇ ಹ್ಯಾವ್ ಗಿವನ್ ಜಸ್ಟ್ ಸೆಕ್ಷನ್ ಎ ಅಲ್ಲಿ ಜಸ್ಟ್ 2 ಟಾಪಿಕ್ಸ್ ಅಂದರೆ ಕಂಪಲ್ಸರಿ. ಆ 2 ಟಾಪಿಕ್ಸಲ್ಲಿ ದೆರ್ ಇಸ್ ನೋ ಆಪ್ಷನ್. ಆ 2 ಟಾಪಿಕ್ಗೂ ನೀವು ಎಸ್ಸೆ ಬರೀಬೇಕು. ಒಂದು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಬಗ್ಗೆ ಕೇಳಿದ್ರು, ಇನ್ನೊಂದು ಲ್ಯಾಂಡ್ ರಿಫಾರ್ಮ್ಸ್ ಬಗ್ಗೆ ಕೇಳಿದರು. ಸೊ ದಟ್ ಮೀನ್ಸ್ ಎಸ್ಸೆ ಹ್ಯಾಸ್ ಬಿಕಮ್ ಮೋರ್ ಚಾಲೆಂಜಿಂಗ್, ಆಯಿತಾ? ಸೊ ಅದನ್ನು ಹೇಗೆ ನೀವು ಟ್ಯಾಕಲ್ ಮಾಡ್ಬೋದು, ವಿ ವಿಲ್ ನಾವು ಸಿ. ಸೊ ಫಸ್ಟ್ ಥಿಂಗ್ಸ್ ಫಸ್ಟ್, ಈಗ ತುಂಬ ಜನ ನೀವು ಇರ್ಬೋದು, ನೀವು ಲೈಫಲ್ಲಿ ಒಂದು ಎಸ್ಸೆನೂ ಬರ್ದಿರಲ್ಲ, ಆರ್ ಮೋರ್ ದೆನ್ 250 ವರ್ಡ್ಸ್ 300 ವರ್ಡ್ಸ್ ಬರ್ದಿರಲ್ಲ. ಸ್ಕೂಲಲ್ಲಿ ಕಾಲೇಜಲ್ಲಿ ಬರ್ದಿರೋ ಎಸ್ಸೆ ಇಷ್ಟು ದೊಡ್ಡದಿರಲ್ಲ. ಬಿಕಾಸ್ ಲಾಸ್ಟ್ ಇಯರ್ 2021 ಮೇನ್ಸ್ ಪೇಪರ್ ನೋಡಿದಾಗ ಇನ್ 1500 ವರ್ಡ್ಸ್, ಅಪ್ ಟು 1500 ವರ್ಡ್ಸ್ ಅಂತ ಹೇಳಿದ್ದಾರೆ. ಲೋವರ್ ಲಿಮಿಟ್ ಕೊಟ್ಟಿಲ್ಲ, ಜಸ್ಟ್ ಅಪ್ಪರ್ ಲಿಮಿಟ್ ಕೊಟ್ಟಿದ್ದಾರೆ. ಅಂದರೆ 1500 ಶಬ್ದ ಒಳಗಡೆ ನೀವು ಎಸ್ಸೆ ಬರೀಬೇಕು, ಆ ಥರ ಕೊಟ್ಟಿದ್ದಾರೆ. ದೇ ಹ್ಯಾವ್ ಗಿವನ್ ಇಟ್ ಲೈಕ್ ದ್ಯಾಟ್. ಸೊ ದ್ಯಾಟ್ ಮೀನ್ಸ್ ಇಟ್ ಬಿಕಮ್ಸ್ ಊಬರ್ಲಿ ಚಾಲೆಂಜಿಂಗ್ ಫಾರ್ ಯು ಟು ರೈಟ್ ಅನ್ ಎಸ್ಸೆ. ಫಸ್ಟ್ ಆಫ್ ಆಲ್ ಚಾಯ್ಸ್ ಇಲ್ಲ, ಆಮೇಲೆ ಲೋವರ್ ಲಿಮಿಟ್, ವರ್ಡ್ ಲಿಮಿಟ್ ಇಲ್ಲ. ಸೊ ದ್ಯಾಟ್ಸ್ ವೇರ್ ಇಟ್ ಬಿಕಮ್ಸ್ ಲಿಟಲ್ ಟ್ರಿಕಿ. ಸೊ ಅದನ್ನು ನೀವು ಏನು ಮಾಡಬೇಕು ಅಂದರೆ, ಈಗ ಇಂಗ್ಲೀಷಲ್ಲಿ ಒಂದು ಪಾಪ್ಯುಲರ್ ಸೇಯಿಂಗ್ ಇದೆ, ರೋಮ್ ವಾಸ್ ನಾಟ್ ಬಿಲ್ಟ್ ಇನ್ ಅ ಡೇ ಅಂತ. ಸೊ ಯು ಕೆನಾಟ್ ರೈಟ್ ಅನ್ ಎಸ್ಸೆ ಇನ್ ದ ಸಿಂಗಲ್ ಡೇ. ಸೊ ಏನು ಮಾಡಬೇಕು ಅಂದರೆ, ಸ್ಟಾರ್ಟಿಂಗು ಒಂದು ಟಾಪಿಕ್ ತಗೋಬೇಕು. ಸೊ ದೇ ಹ್ಯಾವ್ ಗಿವನ್ ಒನ್ ಟಾಪಿಕ್ ವಿಲ್ ಬಿ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್, ಒನ್ ಟಾಪಿಕ್ ವಿಲ್ ಬಿ ಆಫ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಅಂತ. ಈಗ ನ್ಯಾಷನಲ್ ಒನ್ ಮೋರ್ ಟಾಪಿಕ್ ವಿಲ್ ಬಿ ಆಫ್ ಸ್ಟೇಟ್ ಇಂಪಾರ್ಟೆನ್ಸ್, ನ್ಯಾಷನಲ್ ಇಂಪಾರ್ಟೆನ್ಸ್ ಆ್ಯಂಡ್ ಸ್ಟೇಟ್ ಇಂಪಾರ್ಟೆನ್ಸ್. ಸೊ ಈಗ ನ್ಯಾಷನಲ್ ಇಂಪಾರ್ಟೆನ್ಸಲ್ಲಿ ದೆರ್ ಆರ್ ಸೋ ಮೆನಿ ಇಶ್ಯೂಸ್. ಕ್ರೈಮ್ಸ್ ಅಗೇನ್ಸ್ಟ್ ವುಮೆನ್ ಆಗ್ತಾ ಇದೆ, ಒನ್ ನೇಷನ್ ಒನ್ ಇಲೆಕ್ಷನ್, ಒನ್ ರ್ಯಾಂಕ್ ಒನ್ ಪೆನ್ಷನ್ ಸ್ಕೀಮ್, ಅಗ್ರಿಕಲ್ಚರ್ ಬಗ್ಗೆ, ವಿಕಸಿತ್ ಭಾರತ್, ರೈಟ್, ಆತ್ಮನಿರ್ಭರ್ ಭಾರತ್,
ಸೊ ದೀಸ್ ಆರ್ ದ ಮೇಜರ್ ಇಶ್ಯೂಸ್ ದಟ್ ಆರ್ ಗೋಯಿಂಗ್ ಆನ್ ಕರೆಂಟ್ಲಿ. ಸ್ಟೇಟಲ್ಲಿ ಗವರ್ನರ್ ಇಶ್ಯೂಸ್ ಆಗಲಿ, ವಾಟರ್ ಡಿಸ್ಪ್ಯೂಟ್ಸ್ ಆಗಲಿ, ಗ್ರೋತ್ ಆಫ್ ಕರ್ನಾಟಕ ಆಸ್ ದಿ ಇಂಡಸ್ಟ್ರಿಯಲ್ ಆ್ಯಂಡ್ ಸರ್ವಿಸ್ ಸೆಕ್ಟರ್ ಹಬ್, ಆ ಥರ. ಸೊ ಆ ಥರ ಟಾಪಿಕ್ಸ್ ಸುಮಾರಿದೆ. ಬಟ್ ನೀವು ಡೈರೆಕ್ಟಾಗಿ 1000 ವರ್ಡ್ಸ್ ಕ್ರಾಸ್ ಮಾಡೋಕ್ಕೆ ಅಂದರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ. ಸೊ ಮೈ ಸಜೆಷನ್ ಟು ಯು ಗೈಸ್ ಇಸ್, ನಾನೇನು ಹೇಳೋದಂದರೆ, ಒಂದು ಟಾಪಿಕ್ ತೊಗೊಳ್ಳಿ ಯಾವುದಾದ್ರೂ, ಟಾರ್ಗೆಟ್ 400 ವರ್ಡ್ಸ್ ಫಸ್ಟ್ ಎಸ್ಸೆ ನೀವು ಏನು ಬರಿತೀರಲ್ಲ ಅದನ್ನು 400 ವರ್ಡ್ಸಲ್ಲಿ ಬರಿಬೇಕು. ಅದನ್ನು ಒಂದು ಪ್ರಾಪರ್ ಸ್ಟ್ರಕ್ಚರ್ ಇಟ್ಕೊಂಡು ಬರೀರಿ. ಓಕೆ, ದಿಸ್ ಈಸ್ ದ ಇಂಟ್ರಡಕ್ಷನ್, ದಿಸ್ ಈಸ್ ದ ಬಾಡಿ. ಸಿ ಎಸ್ಸೆಗೆ 3 ಮೇಜರ್ ಸ್ಟ್ರಕ್ಚರ್ಸ್. ರಿಮೈನಿಂಗ್ ಆಫ್ ಇನ್ ಡೀಟೇಲ್ ನಾವು ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಬಟ್ ಓವರ್ ಆಲ್ ನಿಮ್ಗೆ ಏನು ಕೊಡ್ತಾರೆ ಅಂದರೆ 3 ಸ್ಟ್ರಕ್ಚರ್ ಇರಬೇಕು. ಎಸ್ಸೆಗೆ ಇಂಟ್ರಡಕ್ಷನ್ ಇರಬೇಕು, ಬಾಡಿ ಇರಬೇಕು, ಕನ್ಕ್ಲೂಷನ್ ಇರಬೇಕು. ಸೊ ಅದಕ್ಕೊಂದು ಇಂಟ್ರಡಕ್ಷನ್ ಬರೀರಿ. ಆಮೇಲೆ ಬಾಡಿಯಲ್ಲಿ ವೇರಿಯಸ್ ಡೈಮೆನ್ಷನ್ಸ್ ಬರೀರಿ. ಆ್ಯಂಡ್ ಕನ್ಕ್ಲೂಷನಲ್ಲಿ ನೀವು ಒಂದು ಪ್ರಾಪರ್ ಕನ್ಕ್ಲೂಷನ್ನ ನೀವು ಕೊಟ್ಟು ಆ ಎಸ್ಸೆನ ಪ್ರಬಂಧನ ಎಂಡ್ ಮಾಡಬೇಕು. ಸೊ ನೀವು ಲೆಟ್ಸೆ ಒಂದು 400 ವರ್ಡ್ಸ್ ಬರೆದ್ರೆ ಒಂದು 50-60 ವರ್ಡ್ಸ್ ಇಂಟ್ರಡಕ್ಷನ್ ಕೊಡಿ, 50-60 ವರ್ಡ್ಸ್ ಕನ್ಕ್ಲೂಷನ್ ಕೊಡಿ, ರಿಮೈನಿಂಗ್ 300 ವರ್ಡ್ಸ್ ಬಾಡಿ ಅಂತ ಮಾಡಿ. ಆ ಥರ ರೇಷಿಯೋ ಇಟ್ಕೊಳ್ಳಿ. ಬಿಕಾಸ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ನೀವು ಫಸ್ಟ್ ಟೈಮೇ ನೀವು 1000 ವರ್ಡ್ಸ್, 1200, 300, 500 ತನಕ ಬರೀ ಅಂದರೆ ಕಷ್ಟ ಆಗುತ್ತೆ. ಸೊ ಸ್ಟಾರ್ಟ್ ವಿತ್ 400 ವರ್ಡ್ಸ್. ಸೆಕೆಂಡ್ ಎಸ್ಸೆ ಏನು ಬರೀತೀರಾ, ಆ್ಯಡ್ 100 ವರ್ಡ್ಸ್ ಟು ಇಟ್. ಸೊ ಈಗ 400 ವರ್ಡ್ಸ್ ಬರೆದ್ರಿ, ಲೆಟ್ಸೆ 400 ವರ್ಡ್ಸ್ ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಬರೆದ್ರಿ ಅಂತ ತಿಳ್ಕೊಳ್ಳಿ. 500 ನೆಕ್ಸ್ಟ್ ಎಸ್ಸೆ ವೆನ್ ಯು ರೈಟ್, ಯು ಶುಡ್ ಟಾರ್ಗೆಟ್ 500 ವರ್ಡ್ಸ್. ಲೆಟ್ಸೆ ಗ್ಲೋಬಲ್ ವಾರ್ಮಿಂಗ್ ಬರೆದು ನೆಕ್ಸ್ಟ್ ಎಸ್ಸೆ ಆನ್ ರಿಸರ್ವೇಷನ್ ಆಫ್ ಜಾಬ್ಸ್ ಇನ್ ಕರ್ನಾಟಕ ಫಾರ್ ದ ಲೋಕಲೈಟ್ಸ್. ಅದ್ರ ಮೇಲೆ ಒಂದು ಟಾಪಿಕ್ ಬಂತು, ಡಿಬೇಟ್ ಅಂತ ಕೊಟ್ಟರು, ಆರ್ ಶುಡ್ ದ ಜಾಬ್ಸ್ ಬಿ ರಿಸರ್ವ್ಡ್. ಅದ್ರ ಮೇಲೆ 500 ವರ್ಡ್ಸ್ ಬರೀ. ನೆಕ್ಸ್ಟ್ ಎಸ್ಸೆ ವಾಟ್ ಯು ರೈಟ್ 600 ವರ್ಡ್ಸ್, ಒನ್ ನೇಷನ್ ಒನ್ ಎಲೆಕ್ಷನ್. ಆ ಥರ ಗ್ರ್ಯಾಜುಲಿ ಬಿಲ್ಡಪ್ ಮಾಡ್ಕೊಂಡು ಹೋಗಬೇಕು. What should be the duration? What should be the frequency of writing an essay? Unlike answer writing, you can write essay every 7 to 10 days. One essay you can write. Every 7 to 10 days. ಅಂದರೆ ವಾರದಲ್ಲಿ ಇಲ್ಲ 10 ದಿನದಲ್ಲಿ ಅಟ್ಲೀಸ್ಟ್ ಒಂದು ಎಸ್ಸೆ ಬರೀಬೇಕು. ಟಾರ್ಗೆಟ್ ಶುಡ್ ಬಿ ಮಿನಿಮಮ್ 400. ಅದನ್ನು ಗ್ರ್ಯಾಜುಲಿ ನೀವು ಬಿಲ್ಡಪ್ ಮಾಡ್ಕೊಂಡು ಹೋಗಿ. ಡೈರೆಕ್ಟ್ಲಿ ಇಫ್ ಯು ಆರ್ ಕೇಪಬಲ್ ಇನಫ್ ಟು ರೈಟ್ 1000 ವರ್ಡ್ ಎಸ್ಸೆ, ದೆನ್ ಗುಡ್, ಗೋ ಹೆಡ್ ವಿತ್ ದ್ಯಾಟ್. ನಾಟ್ ಅನ್ ಇಶ್ಯೂ ದೇರ್. ಬಟ್ ಸ್ಟಾರ್ಟ್ ಸ್ಮಾಲ್, ಅದನ್ನು ಸ್ಲೋ ಆಗಿ ಗ್ರ್ಯಾಜುವಲ್ ಆಗಿ ಇನ್ಕ್ರೀಸ್ ಮಾಡಿಕೊಂಡು ಗೋ ಅಪ್ ಟು 1300, 400 ವರ್ಡ್ಸ್ ತನಕ ಹೋಗ್ಬೋದು. ವೇರಿಯಸ್ ಟಾಪಿಕ್ಸ್ ಮೇಲೆ ಬರೀರಿ, ಎವ್ರಿ 7 to 10 ಡೇಸ್ ಬರೀರಿ. ಆ್ಯಂಡ್ ಲೆಟ್ಸ್ ಎ ಯು ಆರ್ ನೌ ಕಂಫರ್ಟೇಬಲ್. ಒಂದು 7 to 10 ಎಸ್ಸೇಸ್ ಓವರ್ ಆಲ್ ನೀವು ಬರೆದ್ರೆ ಯು ವಿಲ್ ಬಿ ಕಂಫರ್ಟೇಬ್ಲಿ ರೈಟಿಂಗ್ ಮೋರ್ ದ್ಯಾನ್ 1200 ವರ್ಡ್ಸ್. ಆರಾಮಾಗುತ್ತೆ ಆಗ. When you reach that stage where ಆರಾಮಾಗಿ ನೀವು 1200, 1300 ವರ್ಡ್ಸ್ ನೀವು ಬರಿತಾ ಇದ್ದರೆ, ಆಗ ಅದನ್ನು ಏನು ಮಾಡಬೇಕು ಅಂದರೆ ಟೈಮರ್ ಇಟ್ಕೋಬೇಕು. ಅಂದರೆ 90 ಮಿನಿಟ್ಸಲ್ಲಿ ಆ ವರ್ಡ್ ಲಿಮಿಟ್ ಮುಟ್ಟಬೇಕು. ಬಿಕಾಸ್ ಅಲ್ಟಿಮೇಟ್ಲಿ 3 ಅವರ್ಸಲ್ಲಿ 2 ಎಸ್ಸೆ ಬರೀಬೇಕಾಗುತ್ತೆ. ಸೊ ದಟ್ ಮೀನ್ಸ್ 90 ಮಿನಿಟ್ಸ್ ಪರ್ ಎಸ್ಸೆ. So once you reach the word limit, you should start keeping a timer. 90 minutes, exact 90 minutes alli ನೀವು ಅದನ್ನ ಬರಿತಾ ಇದ್ದೀರಾ. Then once you are done while writing in a 90 minutes ಅಲ್ಲಿ ನಿಮ್ಗೆ ಮುಗಿತಾ ಇದೆ ಅಂದರೆ, the next step of evolution should be writing 2 essays in 3 hours. So ಆಗ ನೀವು 3 hours ಅಲ್ಲಿ 180 minutes ಅಲ್ಲಿ 90 ಅಂತ 2 essays ಬರೀಬೇಕು. ಒನ್ ಟಾಪಿಕ್ಸ್ ಆಫ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್, ಆ್ಯಂಡ್ ಸೆಕೆಂಡ್ ಒನ್ ಸ್ಟೇಟ್ ಇಶ್ಯೂಸ್. ಆ ಥರ ಇದನ್ನು ರಫ್ ಆಗಿ ಇಟ್ಕೊಳ್ಳಿ. ಓಕೆ, ಲೆಟ್ಸ್ ಎ ಫಸ್ಟ್ 7 to 10 essays ನೀವೇನು ಬರೀತೀರಾ ಅದನ್ನು ದ ಟಾರ್ಗೆಟ್ ಶುಡ್ ಬಿ ವರ್ಡ್ ಲಿಮಿಟ್. ಸೊ ನೀವು ಏನದನ್ನು ಇದು ಮಾಡ್ತಾ ಇದ್ದೀರಾ 400, 500, 600, ಅದನ್ನು 1200, 300 ತನಕ ತೊಗೊಂಡು ಹೋಗಬೇಕು. ನೆಕ್ಸ್ಟ್ 10 to
20 essays ನೀವು ಏನು ಬರೀತೀರಾ, ನೆಕ್ಸ್ಟ್ 10 to 20 essays ವಿಚ್ ಯು ವಿಲ್ ರೈಟ್, ದ ಟಾರ್ಗೆಟ್ ಶುಡ್ ಬಿ 90 minutes ಅಲ್ಲಿ ಒಂದು ಎಸ್ಸೆ ಮುಗಿಸ್ತಾ ಇರಬೇಕು. ಆಮೇಲೆ 20+ essays ನೀವೇನು ಸ್ಟಾರ್ಟ್ ಮಾಡ್ತೀರಾ, ಆಫ್ಟರ್ 20+ essays, there the target should be 2 essays in 180 minutes. That should be your goal. ಈ ಥರ ಟಾರ್ಗೆಟ್ಗಳು. ಫಸ್ಟ್ 7 to 10 essays ನೀವೇನು ಬರೀತೀರಾ, ಅಲ್ಲಿ ನಿಮ್ಮ ಕ್ವಾಲಿಟಿನೂ ಅಷ್ಟು ಚೆನ್ನಾಗಿರಲ್ಲ, ವರ್ಡ್ ಲಿಮಿಟು ನಿಮಗೆ ಮುಟ್ಟಕ್ಕಾಗಲ್ಲ. ಸೊ ಸ್ಲೋಲಿ ನೀವು ವರ್ಡ್ ಲಿಮಿಟ್ನ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾ ಇರ್ತೀರ. ನೆಕ್ಸ್ಟ್ 10 to 20 essays ತಾವೇನು ಬರೀತೀರಾ ಅದನ್ನು 90 minutes ಮುಗಿಸೋಕೆ ಟ್ರೈ ಮಾಡಿ ವಿತ್ ರೀಚಿಂಗ್ ದ ವರ್ಡ್ ಲಿಮಿಟ್. ಆ್ಯಂಡ್ 20 to 30 essays 2 essays ನೀವು ಬರೀಬೇಕು. ಆ್ಯಂಡ್ ಆ 2 essaysನ ನೀವು 180 minutes ಒಳಗಡೆ ಮುಗಿಸ್ಬೇಕು. ಮತ್ತು ಈಗಲಿಂದನೇ ಇನ್ನೊಂದು ಸಜೆಷನ್ ಏನಂದರೆ, ಸ್ಟಾರ್ಟ್ ಕಲೆಕ್ಟಿಂಗ್ ಟಾಪಿಕ್ಸ್. ಯಾಕಂದರೆ ಈಗ ಲಾಸ್ಟ್ ಗೆಜೆಟೆಡ್ ಪ್ರೊಫೆಷನರ್ಸ್ ಮೇನ್ಸ್ ಎಕ್ಸಾಮಲ್ಲಿ ಚಾಯ್ಸೇ ಕೊಡಲಿಲ್ಲ. ಸೊ 2 essay ಟಾಪಿಕ್ ಕೊಟ್ಟು 2 ಮೇಲೂ ಕಂಪಲ್ಸರಿಯಾಗಿ ಬರೀಬೇಕಿತ್ತು. ಚಾಯ್ಸ್ ಇರ್ತಿದ್ರೆ ಏನಾಗುತ್ತೆ, ಯು ಕ್ಯಾನ್ ಪಿಕ್ ದ ಟಾಪಿಕ್ ಆನ್ ವಿಚ್ ಯು ಕ್ಯಾನ್ ರೈಟ್ ದ ಬೆಸ್ಟ್ ಎಸೆ, ಅದ್ರ ಮೇಲೆ ನೀವು ಬರಿಬೋದು. ಈಗ ನನಗೆ ಚಾಯ್ಸೇ ಇರಲಿಲ್ಲ ಅಂದರೆ ಆ ಟಾಪಿಕೇ ನೀವು ಓದಿಲ್ಲ ಅಂತ ತಿಳ್ಕೊಳ್ಳಿ. ಲೆಟ್ಸೆ ಒನ್ ನೇಷನ್ ಒನ್ ಎಲೆಕ್ಷನ್ ಬಗ್ಗೆ ನೀವು ಜಾಸ್ತಿ ಓದೋಕ್ಕಾಗಲಿಲ್ಲ, ಅದ್ರ ಮೇಲೆ ಬಂತು ಚಾಯ್ಸ್ ಇಲ್ಲೇ ಇಲ್ಲ, ದೆನ್ ಯು ಆರ್ ಸ್ಟಾಕ್. ಇಟ್ಸ್ ಅ ಮ್ಯಾಟರ್ ಆಫ್ 125 marks. It will be a huge risk. It will be a very, very heavy risk. So what you should do here is, from now onwards, you should start collecting topics of national and state importance, which can be asked in your mains examination, whenever it is held. ಯಾವಾಗ ಮಾಡ್ತಾರೆ, ಬಟ್ ಅಲ್ಲಿ ತನಕ ಅದನ್ನು ನೀವು ಸ್ಟಾರ್ಟ್ ಮಾಡಿಕೊಂಡು ಕಲೆಕ್ಷನ್ ಮಾಡ್ತಾ ಇರಬೇಕು. ನಾಟ್ ಜಸ್ಟ್ ದ ಟಾಪಿಕ್ಸ್, ಬಟ್ ಅದ್ರ ಮೇಲೆ ಕಂಟೆಂಟ್ ಅಪ್ ಟು 1400 to 500 ವರ್ಡ್ಸ್ನ ನೀವು ಅದನ್ನು ಇಟ್ಕೋಬೇಕು. ಯಾಕಂದರೆ ಸಮ್ ಆಫ್ ಯು ಮೈಟ್ ಬಿ ಪ್ರಿಪೇರಿಂಗ್ ಫಾರ್ ಯುವರ್ UPSC essays. ಸೊ ದಿಸ್ KAS essays and UPSC essays ಆರ್ ಎಂಟೈರ್ಲಿ ಡಿಫ್ರೆಂಟ್ ಥಿಂಗ್. ಸೊ KPSC essays ಹೇಗಿದೆ ಅಂದರೆ ಮೋರ್ ಲೈಕ್ GS ಆನ್ಸರ್, ಇಲಾಬ್ರೇಟೆಡ್ GS ಆನ್ಸರ್ ಥರ ಇರುತ್ತೆ. ಅದನ್ನು ಅದೇ ಥರ ಅಪ್ರೋಚ್ ಮಾಡಲೇಬೇಕು. UPSC essays ಸ್ವಲ್ಪ ಫಿಲಾಸಫಿಕಲ್ ಆಗಿರುತ್ತೆ, whereas KAS essays are more like a elaborated GS answer. ಸೊ ಅದಕ್ಕೆ ನೀವು ಕಂಟೆಂಟ್ ಇರಲಿಲ್ಲ ಅಂದರೆ ನಿಮ್ಮ ಹತ್ರ ನಿಮ್ಗೆ ಎಸ್ಸೆ ಬರೆಯೋಕ್ಕಾಗಲ್ಲ. ಯು ವಿಲ್ ನಾಟ್ ಬಿ ಏಬಲ್ ಟು ರೈಟ್ ಅನ್ ಎಸ್ಸೆ. ಸೊ ಸ್ಟಾರ್ಟ್ ಕಲೆಕ್ಟಿಂಗ್ ದ ಟಾಪಿಕ್ಸ್, ಸ್ಟಾರ್ಟ್ ಡೆವಲಪಿಂಗ್ ದ ಕಂಟೆಂಟ್, ಗ್ರ್ಯಾಜುಲಿ ಬಿಲ್ಡ್ ಅಪ್, ಬಿಕಾಸ್ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಪೇಪರ್. ಆ್ಯಂಡ್ 250 words ಆನ್ ಎನಿ ಟಾಪಿಕ್ ನೀವು ಬರಿಬೋದು. 200, 250, 300 ತನಕ ಬರಿಬೋದು. ಎನಿಥಿಂಗ್ ಮೋರ್ ದೆನ್ 400, 500 words, you need content. You need different varieties of content. Now let's say one nation one election ಹೇಳ್ತಾ ಇದ್ದಲ್ಲ, now let's say ಅದನ್ನ ಕೊಟ್ಟಿದ್ರೆ one nation one election, let's say this is one topic, is ಹಿಂಗ್ ಫ್ರೇಮ್ ಮಾಡಿದ್ರು ಅಂತ ತಿಳ್ಕೊಳ್ಳಿ. ಈಸ್ ಒನ್ ನೇಷನ್ ಒನ್ ಎಲೆಕ್ಷನ್ ಗುಡ್ ಫಾರ್ ಫೆಡರಲಿಸಮ್, ಕ್ರಿಟಿಕಲಿ ಅನಲೈಸ್. ಸೊ ಲೆಟ್ಸ್ ಸೇ ದಿಸ್ ಇಸ್ ದ ಎಸ್ಸೆ ಟಾಪಿಕ್. One nation, one election, good for the country, critically analyze. So, adana, how do you approach it? First, introduction alli, one nation, one election andre ಏನು? What exactly is the context of it? ಅದು ಪ್ರೋಸೆಸ್ ಏನಿರುತ್ತೆ ಅದನ್ನು ಸೆಟ್ ಮಾಡಬೇಕು. ಆಮೇಲೆ ಬಾಡಿಯಲ್ಲಿ ಹಿಸ್ಟಾರಿಕಲಿ ಲಾ ಕಮಿಷನ್ನಿಂದ ಹಿಡಿದ್ಬಿಟ್ಟು ಫಾರ್ಮರ್ ಪ್ರೆಸಿಡೆಂಟ್ ರಾಮನಾಥ್ ಕೋವಿಂದ್ ಕಮಿಟಿ, ವಾಟ್ ವರ್ ದೇರ್ ರೆಕಮೆಂಡೇಶನ್ಸ್ ವಿತ್ ರಿಗಾರ್ಡ್ಸ್ ಟು ಒನ್ ನೇಷನ್ ಒನ್ ಎಲೆಕ್ಷನ್, ಅದ್ರ ಕಾಂಟೆಕ್ಸ್ಟ್ ಕೊಡಬೇಕು. ನೆಕ್ಸ್ಟ್, ಯಾಕೆ ಬೇಕು ನಮಗೆ ಒನ್ ನೇಷನ್ ಒನ್ ಎಲೆಕ್ಷನ್? ಕ್ರಿಟಿಕಲಿ ಅನಲೈಸ್ ಕೊಟ್ಟಿದ್ದಾರಲ್ಲ, ಸೊ ಯಾಕೆ ಬೇಕು? ವಾಟ್ ಆರ್ ಇಟ್ಸ್ ಅಡ್ವಾಂಟೇಜಸ್?
ಈಗ ನೀವು ಜಿ ಎಸ್ ಆನ್ಸರಿಗೆ ನೀವು ಇದು ಪಾಲಿಟಿಯಲ್ಲಿ ಓದ್ತಾ ಇದ್ರೆ ನೀವು ಒಂದು 5 ಪಾಯಿಂಟ್ಸ್ ಇರುತ್ತೆ, ಬಟ್ ದೋಸ್ 5 ಪಾಯಿಂಟ್ಸ್ ಯು ಹ್ಯಾವ್ ಟು ರೈಟ್ 5 ಪೇಜಸ್ ಆನ್ ದೋಸ್ 5 ಪಾಯಿಂಟ್ಸ್. 5 relevant pages you have to write. So on those lines you have to think. ಈಗ ಒನ್ ನೇಷನ್ ಒನ್ ಎಲೆಕ್ಷನ್ ಅಂದರೆ ಗವರ್ನೆನ್ಸ್ ಏನು ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಬಂದು ಎಫೆಕ್ಟ್ ಆಗುತ್ತೆ, ದಟ್ ವಿಲ್ ಬಿ ಸ್ಟಾಪ್ಡ್. ಒನ್ ನೇಷನ್ ಒನ್ ಎಲೆಕ್ಷನ್ ಇಂದ ಎಕ್ಸ್ಪೆಂಡಿಚರ್ ಕಡಿಮೆ ಆಗುತ್ತೆ. ಸೊ ಆಲ್ ದೋಸ್ ಲೈಕ್ ಫಾರ್ ಒನ್ ನೇಷನ್ ಒನ್ ಎಲೆಕ್ಷನ್, ದೆನ್ ಅಗೇನ್ಸ್ಟ್ ಒನ್ ನೇಷನ್ ಒನ್ ಎಲೆಕ್ಷನ್. So what exactly is the issues with one nation one election? Affects the federalism in a bad way. And what is the guarantee that assemblies will not be dissolved before the tenure? What if the voting patterns change between the state elections and the central election, both impacting each other? The fate of regional parties. And ಕನ್ಕ್ಲೂಷನ್ ಅಲ್ಲಿ ಒಂದು ಬ್ಯಾಲೆನ್ಸ್ಡ್ ಒಪಿನಿಯನ್ ಕೊಡಬೇಕು. ಕನ್ಕ್ಲೂಷನ್ ಒಂದು ಬ್ಯಾಲೆನ್ಸ್ಡ್ ಒಪಿನಿಯನ್. ಲೆಟ್ಸ್ ಸೇ ಇಫ್ ಯು ಆರ್ ರೈಟಿಂಗ್ ಫಾರ್ 1400 ವರ್ಡ್ಸ್ ಬರೀತಿದ್ರ ಅಂತ ತಿಳ್ಕೊಳ್ಳಿ, 150 ವರ್ಡ್ಸ್ ಆಫ್ ಇಂಟ್ರೊಡಕ್ಷನ್, 150 ವರ್ಡ್ಸ್ ಆಫ್ ಕನ್ಕ್ಲೂಷನ್, ರಿಮೈನಿಂಗ್ 1000 to 1100 ವರ್ಡ್ಸ್ ಶುಡ್ ಬಿ ದ ಬಾಡಿ. ಆ ಥರ ಇಟ್ಕೋಬೇಕು. ಸೊ ಸಿನ್ಸ್ since KPSC is not giving you a choice, what you have to do there is you have to prepare on all the probable topics that can be asked in national issues and state issues. So my suggestion is, do not take this subject lightly. ಬಿಕಾಸ್ ಏನಿರ್ತಾರೆ ಅಂದರೆ ಎಲ್ಲರದು ಐಡಿಯಾ ಏನಿರುತ್ತೆ ಅಂದರೆ ಪ್ರಿಲಿಮ್ಸ್ ಆಗಿಬಿಡಲಿ ಆಮೇಲೆ ನೋಡೋಣ ಎಸ್ಸೆಗೆ ಅವ್ರ ಮೇನ್ಸ್ಗೆ ಅಂತಾರೆ. ಎಷ್ಟು ಸುಮಾರು ಒಂದು 3.5 months ಕೊಡ್ಬೋದಾ, ಮ್ಯಾಕ್ಸಿಮಮ್ 4 months ಕೊಡ್ಬೋದಾ? ಕಷ್ಟ ಆಗುತ್ತೆ ಆಗ. ಯಾಕಂದರೆ ತುಂಬ ಮಾಡೋದಿರುತ್ತೆ. ಲೈಕ್ ನಿಮ್ಮ GS1 ಇರುತ್ತೆ, 2 ಇರುತ್ತೆ, 3 ಇರುತ್ತೆ, 4 ಇರುತ್ತೆ, ಪ್ಲಸ್ ಎಸ್ಸೆ ಇರುತ್ತೆ. ಸೊ ಆ ಥರ ಇದ್ದಾಗ ಯು ಹ್ಯಾವ್ ಟು ಸ್ಟಾರ್ಟ್ ಕಲೆಕ್ಟಿಂಗ್ ಟಾಪಿಕ್ಸ್ ನೌ, ಸ್ಟಾರ್ಟ್ ಕಲೆಕ್ಟಿಂಗ್ ಕಂಟೆಂಟ್ ನೌ. And this will somehow help you in your GS 1, 2, 3 also. And ensure that practice ಬೇಕು. Because 250-300 words ಬರೆಯೋದು ತುಂಬ ಈಸಿ. 250-300 words ಬರೆಯೋದು ತುಂಬ ಈಸಿ. ಬಟ್ 1400-500 words ಬರೆಯೋದು ಇಟ್ಸ್ ಅ ಟಫ್ ಟಾಸ್ಕ್. ಬಟ್ ಅದಕ್ಕೆ ಇನ್ಕ್ರಿಮೆಂಟಲ್ ಅಪ್ರೋಚ್ ನಾನು ಏನು ಹೇಳ್ತೆ ಅದನ್ನು ಫಾಲೋ ಮಾಡಿ. And start by at least 400 words. Every week, start by 400 words. Week 2, 500 words should be the target. Week 3, 600. ಒಂದು 7-8 essays ಒಳಗಡೆ 1000 ಕ್ರಾಸ್ ಆಗಿಬಿಡ್ಬೇಕು ನಿಮ್ಮದು. If you are a person with already an ability to write 1200 words, then start timing from week 1. ಈಸಿಯಾಗಿ ನಿಮ್ಗೆ 1200 words ಬರೆಯೋಕ್ಕಾಗ್ತಿದೆ ಅಂದರೆ ಫಸ್ಟ್ ವೀಕಿಂದಲೇ 90 minutes ಟೈಮರ್ ಇಟ್ಟು ಬರೀರಿ. Once you are able to write the essays in that word limit, then go beyond that and then write 2 essays in 180 minutes. ಮತ್ತೆ ನೀವು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಕಾದ್ರೆ ಎಸ್ಸೆಗೆ ಆಲ್ ರೆಲೆವೆಂಟ್ ಡೇಟಾ, ರೆಲೆವೆಂಟ್ ಫ್ಯಾಕ್ಟ್ಸ್, ರೆಲೆವೆಂಟ್ ಎಕ್ಸಾಂಪಲ್ಸ್, ರೆಲೆವೆಂಟ್ ಕೋಟ್ಸ್ ಎಲ್ಲದನ್ನು ಕಲೆಕ್ಟ್ ಮಾಡಬೇಕು. ಫ್ಯಾಕ್ಟ್ಸ್ ಆಗಲಿ, ಡೇಟಾ ಆಗಲಿ, ಸ್ಟಟಿಸ್ಟಿಕ್ಸ್ ಆಗಲಿ, ಎಕ್ಸಾಂಪಲ್ಸ್ ಆಗಲಿ ಆರ್ ಕೋಟ್ಸ್ ಆಗಲಿ, ಎನಿಥಿಂಗ್ ವಿಚ್ ಕ್ಯಾನ್ ಬಿ ರಿಟರ್ನ್ ಇನ್ ದ ಎಸ್ಸೆ. ಕಮಿಟೀಸ್ ಲೈಕ್ ಈಗ ಹೇಳ್ತಾ ಇದ್ದಲ್ಲ ಒನ್ ನೇಷನ್ ಒನ್ ಎಲೆಕ್ಷನ್ಗೆ ಫಾರ್ಮರ್ ಪ್ರೆಸಿಡೆಂಟ್ ರಾಮನಾಥ್ ಕೋವಿಂದ್ ಕಮಿಟಿ ವಿಚ್ ಗೇವ್ ದ ರೆಕಮೆಂಡೇಶನ್ on the basis of which cabinet has accepted the decision for one nation one election. As much effective data as possible. And if you are used to writing essays in UPSC, approach is very different. You have to write this like a elaborated GS answer ತರ ಬರೀಬೇಕಾಗುತ್ತೆ. Because question itself is like a elaborated GS question. UPSC ಅಲ್ಲಿ ಹೇಗೆ ವೆರಿ ಫಿಲಾಸಫಿಕಲ್ ಥರ ಬರೀತೀವಲ್ಲ ಆ ಥರ ದಟ್ಸ್ ನಾಟ್ ಅ ಐಡಿಯಲ್ ಥಿಂಗ್. ಇಟ್ಸ್ ನಾಟ್ ಅ ವೆರಿ ಐಡಿಯಲ್ ಥಿಂಗ್ ಟು ಡೂ. ಸೊ ಅದಕ್ಕೋಸ್ಕರ ಸ್ಟಾರ್ಟ್ ಕಲೆಕ್ಟಿಂಗ್ ದ ಡೇಟಾ, ಸ್ಟಾರ್ಟ್ ಪ್ರಾಕ್ಟಿಸಿಂಗ್. ವೀಕ್ಲಿ ಯು ಕ್ಯಾನ್ ಇನ್ವೆಸ್ಟ್
1 hour, 1.5 hour to start with. Slowly and gradually you are going to build up. Now, if you have any doubts with respect to how to approach an essay, and also before I take your doubts, ಈಗ ಪಾಸ್ಟ್ 3 years ಕ್ವಶನ್ ಪೇಪರ್ಸ್ ಏನಿದೆ ದಟ್ಸ್ ಅವೈಲೇಬಲ್, ಅದನ್ನು ನೋಡಿ. ಆ್ಯಸ್ ಐ ವಾಸ್ ಸೇಯಿಂಗ್ 21 ಚಾಯ್ಸ್ ಇಲ್ಲ, ಅದಕ್ಕಿಂತ ಮುಂಚೆ ಚಾಯ್ಸ್ ಇತ್ತು. ಬಟ್ ಅಟ್ಲೀಸ್ಟ್ ಯು ವಿಲ್ ನೋ ವಾಟ್ ಟೈಪ್ ಆಫ್ ಕ್ವಶನ್ಸ್ ದೇ ಆಸ್ಕ್. ಒಂಥರ ಓರಿಯೆಂಟೇಷನ್ ಆಗುತ್ತೆ ನಿಮಗೆ. ಅದರ ಮೇಲೂ ನೀವು ಒಂದು ಎಸ್ಸೆನ ಬರೆದು ಪ್ರಾಕ್ಟೀಸ್ ಮಾಡ್ಬೋದು. ದಟ್ ವಿಲ್ ಆಲ್ಸೋ ಅ ಗುಡ್ ವೇ. ಬಟ್ ಸಿನ್ಸ್ ನಾಟ್ ಮೆನಿ ಆ್ಯಕ್ಚುಯಲ್ PYQs ಆರ್ ಅವೈಲೇಬಲ್, ಮಾಕ್ ಟಾಪಿಕ್ಸ್, ಎನಿಥಿಂಗ್. ಆಲ್ ರೈಟ್, ನೌ any doubts? So collecting of topics can be from your current affairs, major national issues ಏನಾಗ್ತಾ ಇದೆ, major state issues ಏನಾಗ್ತಾ ಇದೆ ಅಲ್ಲಿಂದ. And from Spardha Lines also I have been told that they will be releasing a list of topics with the content also. Okay, so in those ways you can collect the content. Yeah. Apart from that, any further doubts? Okay. Before we wrap up, I'm just going to leave you with a thought here, right? Essay is very often ignored by students who are writing mains exam. ಸ್ವಲ್ಪ ಜನ ಏನು ಮಾಡ್ತಾರೆ, the first essay they actually write will be in the examination hall. ಆ ಥರ ಮಾಡಬೇಡಿ, ಬಿಕಾಸ್ ಕಾಂಪಿಟೇಷನ್ ಈಸ್ ವೆರಿ ಇಂಟೆನ್ಸ್. ಸ್ಟಾರ್ಟ್ ಪ್ರಾಕ್ಟೀಸಿಂಗ್ ಫ್ರಮ್ ಡೇ ಒನ್. ಆಸ್ ಐ ಟೋಲ್ಡ್ ಅರ್ಲಿಯರ್, ರೋಮ್ ವಾಸ್ ನಾಟ್ ಬಿಲ್ಟ್ ಇನ್ ಅ ಡೇ. ಯು ಕೆನಾಟ್ ರೈಟ್ ಅ ಗುಡ್ ಎಸ್ಸೆ ಆನ್ day one. It will take around at least 15-20 practice essays to write good essays. ಆಯಿತಾ? ಸೊ ಅದನ್ನು ಗಮನದಲ್ಲಿಟ್ಕೊಂಡು ರೈಟ್ ಸಿನ್ಸ್ day one, start writing essays, and hopefully when you write 15 to 20 essays, you will be crafting and writing at least above average essay, if not good. And ಹೇಳ್ತಾರಲ್ಲ, ಪ್ರಾಕ್ಟೀಸ್ ಮೇಕ್ ಸಮ್ ಪರ್ಸನ್ ಪರ್ಫೆಕ್ಟ್ ಅಂತ. ಸೇಮ್ ವಿತ್ ಎಸ್ಸೇಸ್. ರಾಕೆಟ್ ಸೈನ್ಸ್ ಏನಿಲ್ಲ ಇದರಲ್ಲಿ. ಅದನ್ನು ಆರ್ಗನೈಸ್ಡ್ ಆಗಿ ನೀವು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿಕೊಂಡು, ಆರ್ಗನೈಸ್ಡ್ ಆಗಿ ಫ್ಯಾಕ್ಟ್ಸ್, ಡೇಟಾಸ್, ಎಕ್ಸಾಂಪಲ್ಸ್, ಕಮಿಟೀಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು, ಟಾಪಿಕ್ಸ್ ಕಲೆಕ್ಟ್ ಮಾಡಿಕೊಂಡು, ಅದ್ರ ಮೇಲೆ ಸ್ಟಾರ್ಟ್ ಪ್ರಾಕ್ಟೀಸ್ ರೈಟಿಂಗ್. ದೆನ್ ಯು ವಿಲ್ ಬಿ ರೈಟಿಂಗ್ ಗುಡ್ ಎಸ್ಸೇಸ್. ಆ್ಯಂಡ್ ಒನ್ ಮೋರ್ ಥಾಟ್, ನಿಮ್ದು ಹ್ಯಾಂಡ್ ರೈಟಿಂಗ್ ಸ್ವಲ್ಪ ಚೆನ್ನಾಗಿರಲಿಲ್ಲ ಅಂದರೆ, ಇಫ್ ಯರ್ ಹ್ಯಾಂಡ್ ರೈಟಿಂಗ್ ಇಸ್ ಪುವರ್, ನಾಟ್ ವೆರಿ ಲೆಜಿಬಲ್, ಸ್ಟಾರ್ಟ್ ಇಂಪ್ರೂವಿಂಗ್ ಇಟ್. ಬಿಕಾಸ್ that will not help you not just in essays but also in all the GS papers. Okay, so it makes a difference in all the GS papers as well. So slowly, gradually try and write neatly. Okay, because that also matters. ಯಾಕಂದರೆ ನಿಮ್ಮ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರಲಿಲ್ಲ ಅಂದರೆ, ಓಕೆ, ಸೊ ವಾಟ್ ಎವರ್ ಯು ಹ್ಯಾವ್ ರಿಟನ್, ದ ಮೆಸೇಜ್ ಇಸ್ ನಾಟ್ ಇಟ್ ಸೆಲ್ಫ್ ಕನ್ವೇಡ್. ದ ಎಕ್ಸಾಮ್ನರ್ಗೆ ಅರ್ಥ ಆಗಲಿಲ್ಲ ಅಂದರೆ, ಆನ್ ವಾಟ್ ಬೇಸಿಸ್ ವಿಲ್ ದೇ ಗಿವ್ ಮಾರ್ಕ್ಸ್? ದೇ ವಿಲ್ ಜಸ್ಟ್ ಗಿವ್ ಮಾರ್ಕ್ಸ್ ಆನ್ ವಾಟ್ ದೇ ಹ್ಯಾವ್ ಅಂಡರ್ಸ್ಟುಡ್ ಅಷ್ಟೇ. ಸೊ ಅದಕ್ಕೋಸ್ಕರ ಡು ನಾಟ್ ರಿಸ್ಕ್. ಸೊ ಇಫ್ ಯು ಆರ್ ಅ ಪರ್ಸನ್ ಹೂಸ್ ಹ್ಯಾಂಡ್ ರೈಟಿಂಗ್ ಇಸ್ ನಾಟ್ ದಟ್ ಗ್ರೇಟ್, so slowly, gradually start practicing and try and improve your handwriting also. That makes a difference, not just for essays but for your entire mains for that matter. All right, so all the very best, and remaining further detailed strategy we will deal with it in the class. Take care of yourself and keep studying well. Bye bye.